ನಾನು ಯಾಕೆ ಬೇರೆಯವರಿಗಿಂತ ಡಿಫರೆಂಟ್ ಆಗಿದ್ದೀನಿ? ನನ್ನಲ್ಲಿ ಯಾಕೆ ದುರ್ಗುಣಗಳು, ದುರ್ಚಟಗಳು, ವಿಕೋಪಗಳು, ಅಹಂಕಾರ ಇದೆಲ್ಲ ಮುಂದೆ ಬಂದು ನಿಂತುಕೊಳ್ಳುತ್ತೆ? ಏನಕ್ಕೆ? ಮನೆಯಲ್ಲಿ ನನಗೂ ನನ್ನ ಹೆಂಡತಿಗೂ ದಿನ ಬೆಳಗಾರದ ಜಗಳ, ಅಥವಾ ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ವರ್ಕರ್ಸ್ ಜೊತೆಗೆ ಸರಿಯಾಗಿ ಮೂವ್ ಮಾಡೋಕ್ಕಾಗ್ತಿಲ್ಲ. ಈ ಥರ ನಮ್ಮ ದಿನನಿತ್ಯ ಲೌಕಿಕ ಜೀವನದಲ್ಲಿ ಸರಳ ಜೀವನ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗಲ್ಲ. ನೀವು ಎಷ್ಟೇ ಒಳಗೆ ಯೋಚನೆ ಮಾಡಿದ್ರೂ ಕೂಡ ಸರಿಯಾದ ಉತ್ತರ ನಿಮಗೆ ಸಿಗೋದಿಲ್ಲ. ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು, ನನ್ನಲ್ಲಿರುವ ಕೊರತೆಗಳನ್ನು ಸರಿಪಡಿಸ್ಕೊಳ್ಳೋದು, ಒಳ್ಳೆ ಭಾವನೆಗಳು, ಒಳ್ಳೆ ಅಭ್ಯಾಸಗಳನ್ನು ನಾನು ಅಳವಡಿಸ್ಕೊಳ್ಳೋದು, ನನ್ನ ಜೊತೆ ಇರೋರನ್ನ ಪ್ರೀತಿ ಮಾಡೋದು, ನಿಸ್ವಾರ್ಥತೆ, ದುರಹಂಕಾರವನ್ನು ಬೆಂಕಿ ಹಾಕೋದು, 10 ಜನಗಳ ಹತ್ರ ನಾನು ಒಳ್ಳೆಯನು ಅಂತ ಹೆಸರು ತಗೊಳ್ಳೋದು, ಇದು ಲೌಕಿಕ ಜೀವನದಲ್ಲಿ ತುಂಬ 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 ಕಷ್ಟಕರ. ಈ ಆಧ್ಯಾತ್ಮ ಅಂತನೋ ಈ ಅಭ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಕೊಂಡಾಗ ಈ ನಾನು ಹೇಳಿದ ಇಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಸಿಗತ್ತೆ. ಇಲ್ಲಿ ನೀವು ನಿಮ್ಮ ದೇಹದಿಂದ ಆತ್ಮವನ್ನು ಬಿಡುಗಡೆ ಮಾಡಿ ಭಗವಂತನ ಜೊತೆಗೆ ಸೇರಿಸೋ ಅವಶ್ಯಕತೆ ಇಲ್ಲ. ಹುಟ್ಟುಬಿಟ್ಟಿದ್ದೀವಿ, ಜನ್ಮಜನ್ಮಾಂತರದಲ್ಲಿ ಏನೇನೋ ಕರ್ಮಗಳನ್ನೆಲ್ಲ ಮಾಡಿದ್ದೀವಿ. ಎಷ್ಟೇ ಜನ್ಮ ಅಂತಾನೆ ಗೊತ್ತಿಲ್ಲ, 1, 2, 10, 100, 1000 ಗೊತ್ತಿಲ್ಲ, ಹುಟ್ಟಿದ್ದೀನಿ. ಇಷ್ಟು ಜನ್ಮಗಳಲ್ಲಿ ನಾನು ಏನೇನು ಮಾಡಿದ್ದೀನಿ, ಪಾಪಕರ್ಮಗಳು, ಪುಣ್ಯಕರ್ಮಗಳು, ಬೇಕಾಷ್ಟು ಆಸೆಗಳನ್ನು ಹೊತ್ತುಕೊಂಡು ಸ್ವತಃಬಿಡ್ತೀವಿ. ಅವುಗಳನ್ನು ನೆರವೇರಿಸೋದಕ್ಕೋಸ್ಕರ ನಾವು ಹುಟ್ಟಿದ್ದೀವಿ. ನಿಮ್ಮಲ್ಲಿರೋ ಕಲ್ಮಶಗಳನ್ನು ತೆಗೆದುಹಾಕಿ ಒಳ್ಳೆಯ ಗುಣಗಳನ್ನು ಪಡ್ಕೊಂಡು, ನಮ್ಮಲ್ಲಿ ದುರ್ಗುಣಗಳನ್ನು ನಾವು ಹೊತ್ಕೊಂಡ್ಬಂದಿದ್ದೀವಿ. ಈ ಜನ್ಮದ್ದಲ್ಲ, ಹಳೆಯ ಜನ್ಮದ್ದು. ಅದರಿಂದಲೇ ದುಃಖ. ಹಳೆಯ ಜನ್ಮದಿಂದ ಹೊತ್ಕೊಂಡ್ಬಂದ ಈ ದುರ್ಗುಣಗಳು, ಪಾಪಕರ್ಮಗಳು ತಲೆ ಒಳಗಡೆ ಏನು ರೆಕಾರ್ಡ್ ಆಗಿದೆ, ಅದು ನಮ್ಮನ್ನು ತಪ್ಪು ದಾರಿಯಲ್ಲಿ ತಳ್ತಾ ಇದೆ. ಧರ್ಮ ಇದು ಸರಿ, ಇದು ತಪ್ಪು ಗೊತ್ತಿದ್ರೂ ಕೂಡ ಧರ್ಮದಾರಿಯಲ್ಲಿ ಹೋಗಕ್ಕಾಗ್ತಿಲ್ಲ. ಇದಕ್ಕೆ ಕಾರಣ ತಪ್ಪು ಮಾಡುವಂತ ನನ್ನ ಧೂಳಿ ಬೀಳ್ತಾ ಇದೆ. ಯಾವುದು ನಾವು ಸುಮಾರು ಸತಿ ಹೇಳ್ತೀವಿ, ನನ್ನ ಹಣೆ ಬರ, ನಾನು ಏನು ಮಾಡಿದ್ರು ಏಳಿಗೆ ಇಲ್ಲ, ನಡೆಯೋದಿಲ್ಲ. ನನಗೆ ಕೊಟ್ಟಿರೋ ಈ ದುಃಖನ್ನ ಭಗವಂತ ಬೇರೆ ಯಾರಿಗೂ ಕೊಡಬೇಡ, ಹಿಂಗೆಲ್ಲ ನಮ್ಮ ಮನಸ್ಸು ಮಾತಾಡುತ್ತೆ. ಇದಕ್ಕೆ ಹೊರಗೆ ಬರಬೇಕು ಅಂತಂದರೆ ಸಾಂಸಾರಿಕ ಜೀವನದಲ್ಲಿರೋರು ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡೋಕ್ಕೆ ಶುರು ಮಾಡಿದಾಗ ನಾನು ಯಾರು ಹಾಗೆ ಅಂತನ್ನೋದು ನನಗೆ ಗೊತ್ತಾಗತ್ತೆ. ಮತ್ತು ನನ್ನಲ್ಲಿರುವ ದುರ್ಗುಣಗಳು, ದುರ್ಚಟಗಳು ತಾನಾಗೆ ಭಸ್ಮವಾಗತ್ತೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ತಲೆ ಒಳಗಡೆ ರೆಕಾರ್ಡ್ ಆಗಿರೋದನ್ನು ತೆಗೆಸೋದು ಅಸಾಧ್ಯ. ಸಾಧ್ಯ ಆಧ್ಯಾತ್ಮದ ಅಭ್ಯಾಸಗಳಿಂದ.